ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಗೃಹ ಪ್ರವೇಶದ ಪಾರ್ಟ್ 2ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ನಾನು ಮತ್ತು ನಮ್ಮ ಮನೆಯವರು ಕೂತ್ಕೊಂಡಿದ್ದೀವಿ. ಮಮ್ಮಿ ಅಪ್ಪಾಜಿ ಎಲ್ಲ ಪೂಜೆ ಕೂತ್ಕೊಂಡು ಮಾಡಿದರು. ಈಗ ನಾವು ಕೂತ್ಕೊಂಡಿದ್ದೀವಿ. ಯಾಕೆಂದರೆ ಆಲ್ಮೋಸ್ಟ್ ಒಂದು 2-3 ಅವರ್ಸ್ ಅವರು ಕೂತಲ್ಲೇ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಕಾಲು ಪೇನ್ ಇರೋದ್ರಿಂದ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಾಗೋದಿಲ್ಲ. ಸತ್ಯನಾರಾಯಣ ಪೂಜೆನ ನೀವೇ ಕೂತ್ಕೊಂಡು ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ನಮ್ಮ ಮನೆಯವರು ಕೂತ್ಕೊಂಡಿದ್ದೀವಿ. ನನ್ನ ಕಾಲು ಸಹ ಪೇನ್ ಇದೆ. ಅದಕ್ಕೆ ಅಂತಲೇ ಅವರು ಸಹ ಸ್ಟೂಲ್ ಮೇಲೆ ಕೂತ್ಕೊಂಡು ಪೂಜೆ ಮಾಡಿದರು. ನಾವು ಸಹ ಸ್ಟೂಲ್ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ನನಗೆ ಕಾಲು ಫೋಲ್ಡ್ ಮಾಡಿ ಭಾಳ ಹೊತ್ತು ಕೂಡೋಕ್ಕಾಗಲ್ಲ. ಯಾಕೆಂದರೆ ಸರ್ಜರಿ ಆಗಬೇಕಾಗಿದೆ. ಹಾಗಾಗಿ ಅದಕ್ಕೋಸ್ಕರ ಸ್ಟೂಲ್ ಮೇಲೆ ಕೂತ್ಕೊಂಡು ಪೂಜೆನ ಮಾಡ್ತಾಯಿದ್ದೀವಿ. ಈಗ ಸತ್ಯನಾರಾಯಣ ಪೂಜೆನ ಸ್ಟಾರ್ಟ್ ಮಾಡಿದ್ದೀವಿ. ನಾನು ನಮ್ಮ ಮನೆಯವರು ಕೂತ್ಕೊಂಡಿದ್ದೀವಿ ಪೂಜೆಗೆ. ಸತ್ಯನಾರಾಯಣ ಪೂಜೆನೂ ಸಹ 1.5 hour ಆಗುತ್ತೆ ಅಂತ ಹೇಳಿದರು. ಯಾಕೆಂದರೆ 5 ಕಥೆನ ಓದಬೇಕು, 5 ಕಥೆದು ಪೂಜೆ ಮಾಡಬೇಕಲ್ಲ. ಹಾಗಾಗಿ 1.5 hours ಆಗುತ್ತೆ ಅಂತ ಹೇಳಿದರು. ಈ ಪೂಜೆದು ಸಹ ನಾನು ಪೂರ್ತಿಯಾಗಿ ವಿಡಿಯೋ ಮಾಡಿಲ್ಲ. ಚಿಕ್ಕ ಚಿಕ್ಕದಾಗಿ ವಿಡಿಯೋನ ಮಾಡಿದ್ದೀನಿ. ಅದಕ್ಕೆ ಪ್ರೋಕ್ಷಣೆ ಮಾಡಿಸ್ತವ್ರೆ. ಅದು ಪೂಜೆ ಮಾಡಿ ಸ್ಥಾಪನೆ ಮಾಡಿದೆ ಅಂತ ಹೇಳಕ್ ಬರಲ್ಲ. ರಾಜ್ಯದಾನಿಯಲ್ಲಿ ಆಗಿರ್ತಕ್ಕಂತಹ ಉನ್ಮುಖಿ ಎಂಬ ರಾಜ್ಯನಾಗಿರ್ತಕ್ಕಂಥನು ತನ್ನ ದೇವತಾರಾಧನೆ ಮಾಡಿ ಪ್ರತಿನಿತ್ಯವೂ ಭಿಕ್ಷುಕರಿಗೆ ಒಂದು ತನ್ನ ದ್ರವ್ಯಗಳನ್ನು ಕೊಟ್ಟು ಸಂತೋಷ ಪಡ್ತಿರ್ತಾನೆ. ಅವನ ಹೆಂಡತಿಯಾಗಿರ್ತಕ್ಕಂಥವಳು ನದಿ ತೀರದಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಿರ್ತಾಳೆ. ಅವಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ವ್ಯಾಪಾರ ಮಾಡ್ತಕ್ಕಂಥ ವರ್ತಕನು ಅಲ್ಲಿ ಬರ್ತಾನೆ. ಅಲ್ಲಿ ಬಂದಾಗ ಅವನಿಗೆ ಮಕ್ಕಳಾಗಿರೋದಿಲ್ಲ. ಆ ಮಕ್ಕಳಾಗಿಲ್ಲ ಕಾರಣದಿಂದ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಕೇಳಿ, ಈ ವ್ರತದಿಂದ ನನಗೆ ಪುತ್ರಾಕಾರ್ತನಾಗಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ದ್ರವ್ಯವನ್ನು ಮಾರಲು ಹೋಗ್ತಾರೆ. ಅವಾಗ ಅವತ್ತಿನ ದಿವಸ ಮಾಡ್ತೀನಿ ಅಂತ ಅವನು ಬೇಡ್ಕೊಂತಾನೆ. ಬೇಡ್ಕೊಂಡಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಆ ಕಲಾವತಿ ಅಂತಕ್ಕಂಥ ಒಂದು ಗರ್ಭಿಣಿಯನ್ನು ಮಾಡಿಸಿ 10ನೇ ತಿಂಗಳಲ್ಲಿ ಒಂದು ಪುತ್ರಿಯನ್ನು ಕೊಡ್ತಾನೆ. ಆ ಪುತ್ರಿಯನ್ನು ಕೊಟ್ಟಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಅವನ ಆ ವ್ರತಾಚರಣೆಯನ್ನು ಮಾಡೋದಿಲ್ಲ. ಅವಳ ವಿವಾಹ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತ ಹೇಳಿ ಮುಂದೂಡ್ತಾನೆ. ಆ ಮುಂದೂಡಿದಾಗ ಅವಳಿಗೆ ಒಂದು ವ್ರತವನ್ನ ಮಾಡಿಲ್ಲ ಅಂತ ಹೇಳಿ ಅವಾಗ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಇವರು ಹೀಗೆ ಒಂದು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಸಮುದ್ರದಿಂದ ದಾಟಿ ಹೋದಾಗ ಒಂದು ರಾಜ ಸ್ಥಾನವಾಗಿರ್ತಕ್ಕಂಥದ್ದು. ಅಲ್ಲಿ ಹೋದಾಗ ಅಲ್ಲಿ ರಾಜನಲ್ಲಿ ಯಾರೋ ಕಳ್ಳರು ಬಂದು ಒಂದು ದ್ರವ್ಯಗಳನ್ನ ಅಪಹರಿಸ್ತಿರ್ತಾರೆ. ಅಪಹರಿಸಿ ಓಡಿ ಹೋಗ್ಬೇಕಾದ್ರೆ ಇವ್ರ ಕಡೆ ಬರಬೇಕಾದ್ರೆ ಆ ರಾಜನ ಸೈನಿಕರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಇವರನ್ನ ಕಳ್ಳರು ಅಂತ ಹೇಳಿ ಕರೆದೊಯ್ದು ಅಗ್ರಹಾರದಲ್ಲಿ ಒಂದು ಬಂಧನವಾಗಿರ್ತಾರೆ. रूपदीपमाग्रापयामि नैवेद्यं च तदोपेदों नानाभक्तोन्निलं दधिक्षीरकदोपेदों
ಇಲ್ಲಿ ಕತೆ ಹೇಳಿ ಮುಗಿದ್ಮೇಲೆ ಮಂತ್ರಗಳು ಹೇಳಿ ಪೂಜೆ ಮಾಡಿಸ್ತಾ ಇದ್ದಾರೆ. ಕತೆ ಮುಗೀತು ಇವಾಗ. ನಮಃ ಓಂ ಸತ್ಯಾನ್ಯಾಮ್ಯಾಯ ನಮಃ ಓಂ ಸತ್ಯಾವೇದಾಯ ನಮಃ ಓಂ ಸತ್ಯಾವೀಷಾಯ ನಮಃ ಓಂ ಸತ್ಯಾಮಯಾಯ ನಮಃ ಓಂ ಸತ್ಯಾವೇಹಾಯ ನಮಃ ಓಂ ಸತ್ಯಾಸುರಾನಂದಾಯ ನಮಃ ಓಂ ಸತ್ಯಸಾಗರಾಯ ನಮಃ ಓಂ ಸತ್ಯಾತಪಸೇ ನಮಃ ಓಂ ಸತ್ಯಸಿಂಹಾಯ ನಮಃ ಓಂ ಸತ್ಯಾಮೃಗಾಯ ನಮಃ ಓಂ ಸತ್ಯಲೋಕಪಾಲಕಾಯ ನಮಃ ಓಂ ಸತ್ಯಾಸ್ಪದಾಯ ನಮಃ. ಪೂಜೆನೂ ಮುಗೀತು, ಮಂತ್ರ ಹೇಳೋದು ಮುಗೀತು. ಕೊನೆಯದಾಗಿ ಮಹಾಮಂಗಳಾರತಿನ ಮಾಡ್ತಾ ಇದ್ದೀವಿ. ಅದೇನೋ ಒಳ್ಳೇದಂತ ನೆಟ್ಟ ಮಾಡ್ರಿ ಅದನ್ನ ನಾವು ಅದೇನು ಎಲ್ಲಿ ಇದೆ ಶಿವಸಾಂಬದೇ ರಮ ಪಾರ್ವತಿ ಶಿವಹರ ರಮೋದೇವ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ದೇವ ವಿಶ್ವಗವಾಲಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ದೇವ ವಿಶ್ವಗವಾಲಾಯ ಮಂಗಲಂ ವಿಶ್ವೇಶಾಯ ವಿಶ್ವದೇವಿಜಾಯ ವಿಶ್ವೇಶಾಯ ಮಂಗಲಂ ಚರರಂದಾಯ ಮಂಗಲಂ ಹರ ಚರಣಿ ದೇವೋರಾಯ ಮಂಗಲಂ ಹರ ಚರಣಿ ದೇವೋರಾಯ ಮಂಗಲಂ ಗುರುರೂಪಧಾರಾಯ ಗುರುರಾಜೇರಾಯ ಗುರುರೂಪಧಾರಾಯ ಗುರುರಾಜೇರಾಯ ಪರಿಪೂರ್ಣದೇವಾಯ ಮಂಗಲಂ ದೇವ ವಿಶ್ವೇಕಪಾಲಾಯ ಮಂಗಲಂ ಮೌಲಲಿಂಗಾಯ ಮಂಗಲಂ ದೇವ ಶಿವಲಿಂಗ ಸಾಂಗಾಯ ಮಂಗಲಂ ದೇವ ಶಿವಲಿಂಗ ಸಾಂಗಾಯ ಮಂಗಲಂ ಭವಮಂಗಲಾಂಗಾಯ ಶಿವಪಿಂಗ ಚೋಡಾಯ ಭವಮಂಗಲಾಂಗಾಯ ಶಿವಪಿಂಗ ಚೋಡಾಯ ಕವಿದುಂಗದೇವಾಯ ಮಂಗಲಂ ದೇವ ವಿಶ್ವೈಕಪಾಲಾಯ ಮಂಗಲಂ ಕಾಶೀಪುರೇಶಾಯ ಮಂಗಲಂ ಕವಿ ಕಾಶೀನದೇಶಾಯ ಮಂಗಲಂ ಕಾಶೀಪುರೇಶಾಯ ಮಂಗಲಂ ಕ್ಲೇಶಬಹಾರಾಯ ಬಾಜ ಬ್ರಹ್ಮಜಾಯ ಕ್ಲೇಶಬಹಾರಾಯ ಬಾಜ ಬ್ರಹ್ಮಜಾಯ ಶ್ರೀಶಾಭಿಮಾನ್ಯಾಯ ಮಂಗಲಂ ದೇವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ದೇವ ವಿಶ್ವೈಕಪಾಲಾಯ ಮಂಗಲಂ ಹರ ಓಂ ನೈರಂಜಂ ಜಾಗೃತಂ ರಾಮಂ ಯೋಗಾದೀತಂ ನಿರಂಜನಂ ನಾಗಲಿಂಗಕಲಾದೀತಂ ತಸ್ಮೈ ಶ್ರೀ ಗುರವೇ ನಮಃ ಗರ್ಜೋತಂ ಗರ್ಜವಾಗರ್ಜಗದಿವದ್ಯಗಲಾದಿತರವಂದೇ ಪಾರ್ವತಿ ಪರಮೇಶ್ವರೋ ಯಶ್ಯಮೋ ರಾಮರೂಪಂ ಯಾದೇವಿ ತರಂಗಣಾಯೋ ಸುಂದರನಾದಂ ರಾಮಸರವದೂರೇ ಮಂಗಲಂ ಜಪದಾಂ ವದೇ ನಮಃ ವಿಘ್ನೇಶ್ವರ ಮಹಾರಾಜ ಕಿ ಜೈ ಉಮಾಮೇಶ್ವರ ದೇವತಾ ಮಹಾರಾಜ ಕಿ ವಿಷ್ಣು ಮಹಾಲಕ್ಷ್ಮಿ ಮಾತಾ ಕಿ ಜೈ ಸುರೇಶ್ವರ ಮಹಾರಾಜ ಕಿ ಮಹಾಲಕ್ಷ್ಮಿ ಮಾತಾ ಕಿ ಜೈ ಮಧ್ಯಮ ದೇವತಾ ಮಹಾರಾಜ ಕಿ ರಾಮದಾಸಮಸ್ತ ದೇವತಾ ಮಹಾರಾಜ ಕಿ ಶಿವತಾಂ ವದೇ ನಮಃ ಪಾರ್ವತಿ ಶಿವಹರ ರಮಾದೇವ. ಅಕ್ಷತೆಗಳು ತಗೊಂಡು ನಮ್ಮ ಲಕ್ಷ್ಮಿ ಆರತಿ ಎಲ್ಲರೂ ಕೂಡ ಬೆಳಗ್ಗೆ
ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದ್ರಾಯ್ತು ಅಂತ ನಮ್ಮ ಇನ್ನೊಬ್ಬರ ಅಂಕಲ್ ಮನೆಗೆ ಹೋಗಿದ್ವಿ. ಅಷ್ಟರೊಳಗೇ ಇಲ್ಲಿ ಬಡ್ಲಿಗೆ ತುಂಬಿಸ್ತಿದ್ದಾರೆ ಮತ್ತು ಹಿರಿಯರು ಪೂಜೆ ಮಾಡಿದ್ದಾರೆ. ಮತ್ತು ನಮ್ಮ ಮನೆ ಹತ್ರನೇ ಒಂದು ಚೌಡಮ್ಮ ದೇವರಿದೆ, ಆ ದೇವ್ರ ಪಲ್ಲಕ್ಕಿನೂ ಸಹ ಕರೆಸಿದ್ರು. ಈ ಎಲ್ಲ ಪೂಜೆನೂ ಸಹ ಮಾಡಿದ್ದಾರೆ ನಾವು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ. ಯಾರಿಗಾರ ಬಡ್ದಿತ್ತು ಕಳೆದು ಕೈಯ ಹಿಡಿದು ನೀ ನಡೆಸಮ್ಮ ಅನೋದೀನ ಪೂಜೆ ಎಲ್ಲ ಮುಗೀತು. ಇನ್ನು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಆಯರ್ ಕೊಡ್ತಾರಲ್ಲ, ಈಗ ಎಲ್ಲರೂ ಬಂದವರೆಲ್ಲರೂ ಆಯರ್ ಕೊಡ್ತಿದ್ದಾರೆ. ನಾನು ಸಹ ನಮ್ಮ ಮಮ್ಮಿ, ನಮ್ಮ ಅಪ್ಪಾಜಿಗೆ ಮತ್ತು ನಮ್ಮ ಆಂಟಿ, ನಮ್ಮ ಅಂಕಲ್ಗೆ ಬಟ್ಟೆ ತೊಗೊಂಡು ಬಂದಿದ್ದೆ. ಅದನ್ನು ಇಲ್ಲಿ ಅವರಿಗೆ ಆಯರ್ ಮಾಡ್ತಾಯಿದ್ದೀನಿ. ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಬಂದಿರೋ ಗೆಸ್ಟು ಊಟ ಮಾಡ್ತಾ ಇದ್ದಾರೆ ಇಲ್ಲಿ. ಕರ್ಜಿಕಾಯಿ ಬಿದು 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 ನಾನು ಕರ್ದೇ ಇಲ್ಲ. ಕೊಟ್ಟಿಗೆ ತಗೊಂಡ್ರು ಬಿಟ್ರು. ಇವಾಗ ಇಲ್ಲಿ ನಾವು ಸಹ ಊಟಕ್ಕೆ ಕೂತ್ಕೊಂಡಿದ್ದೀವಿ. ನಾನು, ನಮ್ಮ ಆಂಟಿಯವರು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ವಿ. ಮಮ್ಮಿಯರಿನ್ನೂ ಅಲ್ಲಿ ಆಯರ್ ಮಾಡ್ತಾಯಿದ್ರು, ಅಲ್ಲೇ ಇದ್ದರು. ಹಸುವಾಗಿತ್ತು, ಹಾಗಾಗಿ ನಾವಿಲ್ಲಿ ಊಟ ಮಾಡ್ತಾಯಿದ್ದೀವಿ. ಇನ್ನು ಊಟಕ್ಕಿಲ್ಲಿ ಮೋತಿಚೂರು, ಬಾದಾಮ್ ಪುರಿ, ಪೂರಿ, ಚಟ್ನಿ, ಸಾಗು, ಕೋಸಂಬರಿ, ಪಾಲಕ್ ರೈಸು, ಅನ್ನ, ಸಾಂಬಾರು ಮಾಡಿಸಿದ್ರು. ಇನ್ನು ಊಟ ಮುಗಿಸ್ಕೊಂಡು ಎಲ್ಲರೂ ಊರಿಗೆ ಹೋಗೋರು ಹೋದರು, ಇರೋರು ಇದ್ದರು. ಇನ್ನು ಆವತ್ತಿನ ದಿನವೇ ನನ್ನ ಬರ್ತಡೇನೂ ಇತ್ತು. ಆವತ್ತು ಸಾಯಂಕಾಲ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೇಕ್ ತಂದಿದ್ದರು. ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಕರ್ಕೊಂಬರಕ್ ಹೋಗ್ಯಾರ ನೋಡಿ.
ಸೈಡ್ ಬಾಚಿಕೆ ತಿಂದ್ರ ಈಗ ಮದುವೆ ಕನ್ನಂತಾಗ ಚಿಂಟು ತಿಂದು ಸುಮ್ ಐ ಈ ಕಡೆ ಬಾರ ಇಲ್ಲ ಜೊತೆಗ ಇಲ್ಲಿ ನೋಡ ಇಲ್ಲಿ ನೋಡ ಇಲ್ಲಿಂದ ನೀನು ಮಮ್ಮಿ ಮಮ್ಮಿ ಅದೇ ಸಹಿ ಏನಾಗತ್ತೀನಿ ಏಕ ನೀನ ಈ ಕಡೆ ಹೋಗು ಮುಂದೆ ಒಂದು ಪೀಸ್ ಕಟ್ ಮಾಡಿ ಇಲ್ಲಿ ನೋಡಿ ಹತ್ರ ಹೋಗು ಜಿತಕ ಇಲ್ಲಿ ನೋಡ ಅಲ್ಲ ಅದೇ ಒಂದು ಪೀಸ್ ಕಟ್ ಮಾಡಿ ಅದನ್ನ ಸ್ವಲ್ಪ ತಿನ್ಸಿ ಅಂತಿದ್ದೆ ಮತ್ತೆ ಇಲ್ಲಿ ನೋಡ್ರಿ ಇದು ನೀವು ಓದಿ ನಾನು ಓದ್ತೀನಿ ಬಾಲಿ ಟೈಮಿಗೆ ಇಲ್ಲಿ ನೋಡ್ರಿ ಇತ್ತಾಗಿದೆ ಪವರ್ ಪವರ್ ಹೋಗ್ಲಿ ಬ್ಯಾಂಗ್ಳೂರ್ ಸರಿ ಬರ್ತೀನಿ ಈಗ ನೋಡು ಬಾರ ಯಾರು ಈಗ ನೋಡಪ್ಪ ಈಗ ನೋಡ್ರಿ ಕರೆದ್ರೆ ಕೇಳಲ್ಲಪ್ಪ ಈ ಕಡೆ ಹೋಗೊಬ್ಬರ ಮುಂದಕ್ಕೆ ಬರ್ರಿ 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 ಚಿಂತೆ ಇಲ್ಲಡಮ್ಮ ಜಯ ಜಯ ಮಾಮ ಬರ್ರಿ ನಮಸ್ಕಾರ ಈ ಕಡೆ ನೋಡ್ರಿ ಈ ಕಡೆ ಬಾಳ ತಗೊಂಬಿಟ್ಟಿದ್ವಿ ನೀವು ಲಾಸ್ಟ್ ಫೋಟೋಗ್ರಾಫರ್
ನೋಡ್ದ ಇಲ್ಲ ಎಲ್ಲ ಉಂಟಲ್ಲ ಮಾವು ಚಲೋ ಬರ್ತಡೆಗೆ ಇನ್ನೇನು ಕೇಕ್ ಕಟ್ ಮಾಡಬೇಕು ಅನ್ನೋ ಟೈಮಲ್ಲಿ ನೆಕ್ಸ್ಟ್ ಡೇ ಬಸ್ನ ಬುಕ್ ಮಾಡಿದ್ವಿ. ಕೇಕ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅಂಕಲ್ ಮನೆಯಲ್ಲಿ ನನ್ನ ಲಗೇಜ್ ಇತ್ತಲ್ಲ ಅಲ್ಲೇ ಹೋಗಿದ್ದೆ. ಅಲ್ಲಿ ಹೋಗಿ ಮತ್ತು ನಾನು ಸ್ವಲ್ಪ ಕೆಲಸ ಇತ್ತು. ನೆಕ್ಸ್ಟ್ ಡೇ ಎಲ್ಲನೂ ಮುಗಿಸ್ಕೊಂಡೆ. ಸ್ವಲ್ಪ ಜೋಳದಿಟ್ಟು ಮಾಡಿಸ್ಕೊಳ್ಳೋದಿತ್ತು, ಅದು ಇದು ಏನೇನೋ ತೊಗೊಳೋದಿತ್ತು. ನೆಕ್ಸ್ಟ್ ಡೇ ಅದನ್ನೆಲ್ಲ ತೊಗೊಂಡು ನೈಟ್ ಬಸ್ ಬುಕ್ ಆಗಿತ್ತಲ್ಲ ಅವತ್ತೇ ನೈಟ್ ನಾವು ಹೊರಟ್ವಿ. ನಾವಿರೋದು ಮಾಸೂರಲ್ಲಿ ನನಗೆ ಕಳಿಸಿದ್ದಲ್ಲ. ಮಾಸೂರಿಂದ ಹಿರೇಕೆರೆಗೆ ಬಂದ್ವಿ. ಬಸ್ಸಿಗೆ ಹೋಗಬೇಕು ಅಂತೇಳಿ ಆಟೋಕ್ಕೆ ಬಂದಿದ್ವಿ. ಆಟೋದಲ್ಲೇ ಮತ್ತೆ ಮೊದಲಿಗಿತ್ತಲ್ಲ ಮನೆ ಆ ಮನೆಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಲಗೇಜ್ ಇತ್ತು. ಆ ಲಗೇಜೆಲ್ಲ ತೊಗೊಂಡು ಮತ್ತು ಬಸ್ ಬುಕ್ ಮಾಡಿದ್ವಲ್ಲ ಅಲ್ಲಿ ಸ್ಟಾಪಿಗೆ ಬಂದು ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಮನೆಯಲ್ಲೂ ಸಹ ಇದೇ ಪದ್ಧತಿ ಪ್ರಕಾರ ಮಾಡ್ತೀರಾ ಅಥವಾ ಬೇರೆ ಥರ ಇದೆಯಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಇಲ್ಲೇ ಇದ್ದೀವಿ ಅವ್ರು ಫೋನ್ ಮಾಡತ್ತಾರ ಹೇಳತ್ತೀನಿ. ಹತ್ತಮ್ಮ ಪಾಪ